ಸ್ನೇಹಿತರೆ, SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ಘಟಕವಾದಂತಹ ಸಮಾಂತರ ಶ್ರೇಣಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, 10ನೇ ತರಗತಿಗೆ ಸಂಬಂಧಿಸಿದಂತೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ನೋಟ್ಸ್ಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಉಪಯೋಗವನ್ನು ಪಡಿಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಸಮಾಂತರ ಶ್ರೇಣಿಗಳ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಮಾಂತರ ಶ್ರೇಣಿಯನ್ನ ಎಣ್ಣೆಯ ಪದವನ್ನ ಕಂಡಿರ್ತಕ್ಕಂಥ ಸೂತ್ರ. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ, ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆಗ್ತಕ್ಕಂಥ ಸಮಾಂತರ ಶ್ರೇಣಿಯ ಎಣ್ಣೆಯ ಪದವನ್ನು ಕಂಡಿರ್ತಕ್ಕಂಥ ಸೂತ್ರ AN = A + n-1 ಇಂಟು ಡಿ. A ಪ್ಲಸ್ ಇಂಟು ಬ್ರಾಕೆಟ್ n-1 ಇಂಟು ಡಿ ಆಗ್ತದ. ಇಲ್ಲಿ ಏನ್ ಅಂದ್ರೆ ಎಣ್ಣೆಯ ಪದ, ಎ ಅಂದ್ರೆ ಮೊದಲ ಪದ, ಎನ್ ಅಂದ್ರೆ ಪದಗಳ ಸಂಖ್ಯೆ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಆಗ್ತದ. ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಆಗ್ತದ. ಇನ್ನು ಸಮಾಂತರ ಶ್ರೇಣಿಯ ಎಣ್ಣೆಯ ಪದಗಳ ಮೊತ್ತವನ್ನ ಕಂಡು ಸೂತ್ರ. ಸಮಾಂತರ ಶ್ರೇಣಿಯ ಎಣ್ಣೆಯ ಪದವನ್ನ ಕಂಡು ಸೂತ್ರ SN = n/2 ಇಂಟು ಬ್ರಾಕೆಟ್ 2a ಪ್ಲಸ್ ಇಂಟು ಬ್ರಾಕೆಟ್ n-1 ಇಂಟು ಡಿ ಆಗ್ತದ. ಇಲ್ಲಿ SN ಅಂದ್ರ ಸಮಾಂತರ ಶ್ರೇಣಿ ಎಣ್ಣೆಯ ಪದಗಳ ಮೊತ್ತ, n ಅಂದ್ರೆ ಪದಗಳ ಸಂಖ್ಯೆ, ಎ ಅಂದ್ರೆ ಮೊದಲನೇ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಆಗ್ತದ. ಇನ್ನು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ n ಅಂದ್ರೆ ಸ್ವಾಭಾವಿಕ ಸಂಖ್ಯೆ 1 2 3 4 ಎಷ್ಟು ಬೇಕು ಎಷ್ಟಾಗಿರ್ಬೋದು. ಆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಸೂತ್ರ n ಇಂಟು ಬ್ರಾಕೆಟ್ n+1 ಬ್ರಾಕೆಟ್ ಕಂಪ್ಲೀಟ್ /2 ಆಗ್ತದ. n ಇಂಟು n+1/2 ಇದು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿತಕ್ಕಂಥ ಸೂತ್ರ. ಈಗ ಸಿಂಪಲ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ದತ್ತ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ಬರೆಯಿರಿ. ಅಂದ್ರೆ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಇದರ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಬರಿಬೇಕಾಗ್ತದೆ. 3 8 13 ಅದ. ಅಂದ್ರೆ ಇಲ್ಲಿ ಕೊಟ್ಟಂತದ್ದು ಮೊದಲ ಪದ A = 3 ಕೊಟ್ಟಿದ್ದಾರೆ. ಮೊದಲ ಪದ A = 3 ಅಂತ ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದ ಕಳಿಬೇಕು. ಮೊದಲನೇ ಪದ 3, ಎರಡನೇ ಪದ 8 ಅದ, ಮೂರನೇ ಪದ 13 ಅದ. ಅಂದ್ರೆ ಎರಡನೇ ಪದದಾಗ ಮೊದಲನೇ ಪದವನ್ನು ಕಳೆದಾಗ 8ರಲ್ಲಿ 3 ಕಳೆದಾಗ 5 ಬರ್ತದ. ಇಲ್ಲಿ ಎಷ್ಟು ಬರ್ತದೆ? 5. ಯಾಕಂದ್ರೆ ಇದು ಮೊದಲನೇ ಪದ ಆಗ್ತದೆ, ಇದು ಎರಡನೇ ಪದ ಆಗ್ತದೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅನ್ನ ಕಂಡುಹಿಡಿಬೇಕಾದ್ರೆ ಮೊದಲನೇ ಪದ ಎರಡನೇ ಪದ 8 ಅದ, 8ರಲ್ಲಿ 3 ಕಳೆದಾಗ 5 ಬರ್ತದೆ. ಎಷ್ಟು ಬರ್ತದೆ? ಇದು = 5 ಬರ್ತದೆ. ಯಾಕಾಗ್ತದೆ? ಇದು ಒಂದು A1, ಇದು ಒಂದು A1 A2 A3 ಆಗಿರ್ತದೆ. ಅವಾಗ A2 - A1 ಮಾಡಿದಾಗ ನಮಗೆ 5 ಸಿಗ್ತಕ್ಕಂಥದ್ದು. ಇನ್ನು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ನೀಡಲಾಗಿದೆ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಬರಿಬೇಕು. ಸಮಾಂತರ ಶ್ರೇಣಿಯ ಮೊದಲ ಪದ A = 5 ಅದ, D = 4 ಅದ. ಮೊದಲ ಶ್ರೇಣಿಯ ಮೊದಲ 4 ಪದಗಳನ್ನ ಬರೆಯೋಣ. ಅಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೆಂಗಿರ್ತದೆ ಅಂದ್ರೆ A + D, A + 2D, A + 3D ಈ ರೀತಿ ಇರ್ತಕ್ಕಂಥದ್ದು. ಹಂಗಾರೆ ಮೊದಲನೇ ಪದ ಕಂಡುಹಿಡಿಬೇಕಾದ್ರೆ A ಆಗಿರ್ತದೆ 5 ಆಯ್ತು. ಎರಡನೇ ಪದ A + D ಅಂದಾಗ A ದಲ್ಲಿ D ಕೂಡಿಸಿದಾಗ 5 + 4 ಆಗ್ತದೆ. ಮೂರನೇ ಪದ A + 2D, ಡಿಗಳು 2 ಸಲ ಇರೋದ್ರಿಂದ 5 + 4 + 4 ಆಗ್ತದೆ. ಆಮೇಲೆ A + 3D, ಡಿಗಳು 3 ಇರೋದ್ರಿಂದ 5 + 4 + 4 4 + 4 ಆಗ್ತದೆ. ಹಂಗಾರೆ 5 5ರಲ್ಲಿ 4 ಕೂಡಿಸಿದಾಗ 9, 5 4 4 ಕೂಡಿಸಿದಾಗ 13, 5 4 4 4 ಕೂಡಿಸಿದಾಗ 17 ಆಗ್ತದೆ. ಇವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ಐದು 9 13 ಈ ಸಮಾಂತರ ಶ್ರೇಣಿಯ 21ನೆಯ ಪದವನ್ನ ಕಂಡುಹಿಡಿಯಿರಿ.
ಹಂಗಾರೆ ಕೊಟ್ಟಂತ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ a = 5 ಅದ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆಯೋಣ. 9ರಲ್ಲಿ 5ಅನ್ನು ಕಳೆದಾಗ 4 ಬರ್ತದೆ. ಇನ್ನ ಪದಗಳ ಸಂಖ್ಯೆ ಎನ್ನೇ ಪದ 21 ಅದ. ಇನ್ನ a ಅನ್ನ ಕಂಡುಹಿಡಿಯಬೇಕು. ಅವಾಗ an = ಸಮಾಂತರ ಶ್ರೇಣಿ ಎನ್ನೇ ಪದವನ್ನು ಕಂಡು ಸೂತ್ರ an = a + n - 1 × d ಆಗ್ತದೆ. ಇಲ್ಲಿ ಎಲ್ಲಾ ಬೆಲೆಗಳನ್ನು ತುಂಬಿದಾಗ an = 5 a ಅಂದ್ರೆ 5 ಆಗ್ತದೆ, ಪ್ಲಸ್ n ಅಂದ್ರೆ 21 ಅದ, 21 - 1 × 4 ಆಗ್ತದೆ, d ಅಂದ್ರೆ 4 ಅದ. ನಂತರ an = 5 + 21ರಲ್ಲಿ 1ಅನ್ನು ಕಳೆದಾಗ 20, 20 × 4 ಆಗ್ತದೆ. ನಂತರ 24 80, 80ರಲ್ಲಿ 5ಅನ್ನು ಕೂಡಿಸಿದಾಗ 80 ಅದ. ಎನ್ನೇ ಪದ 85, 21ನೇ ಪದ 85 ಆಗ್ತದೆ. ಮುಂದಿನ ಪ್ರಶ್ನೆ 3, 8, 13, --- 78 ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿರ್ತದ ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿರ್ತದೆ ಕಂಡುಹಿಡಿಬೇಕು. ಇಲ್ಲಿ ಮೊದಲನೇ ಪದ a = 3 ಕೊಡಲಾಗ್ಯದ. ಸಾಮಾನ್ಯ ವ್ಯತ್ಯಾಸ d = 8ರಲ್ಲಿ 3ಅನ್ನು ಕಳೆದಾಗ 5 ಬರ್ತದೆ. ನಂತರ an 78 ಅದ. ಆಗ ಕೊನೆಯ ಪದ ಕೊಟ್ಟಿದ್ದಾರೆ, ಅದು an ಆಗಿರ್ತದೆ 78. n ಪದಗಳ ಸಂಖ್ಯೆ ಕಂಡುಹಿಡಿಯಬೇಕು. n = ? ಈಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದ ಸೂತ್ರ an = a + n - 1 × d ಸೂತ್ರ ಬಳಕೆ ಮಾಡೋಣ. ಇಲ್ಲಿ ಎಲ್ಲಾ ಬೆಲೆಗಳನ್ನು ತುಂಬೋಣ. ಅವಾಗ an ಅಂದ್ರೆ 78 ತುಂಬ್ರಿ, a ಅಂದ್ರೆ 3, ಇನ್ನು n ಕಂಡುಹಿಡಿಬೇಕು. ಅವಾಗ n - 1 ಹಂಗ ಬರ್ತದೆ, d ಬೆಲೆ 5 ಆಗ್ತದೆ. ನಂತರ 78 = 3 ಪ್ಲಸ್ ಇಲ್ಲಿ n - 1ಕ್ಕೆ 5 ಗುಣಾಕಾರ ಮಾಡಿದಾಗ 5 × n 5n 5 × -1 -5 ಆಗ್ತದೆ. ನಂತರ ಸಿಂಪ್ಲಿಫಿಕೇಶನ್ ಮಾಡಿದಾಗ 78 = 5n ಹಂಗ ಬರ್ತದೆ. -5ರಲ್ಲಿ +3ಅನ್ನು ಕಳೆದಾಗ -2. ನಂತರ -2ಅನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ +2 ಆಗ್ತದೆ. ಅವಾಗ 78ರಲ್ಲಿ 2 ಕೂಡಿಸಿದಾಗ 80. 5n = 80. ಇನ್ನು n = 80/5. 80/5 ಕಟ್ಟ ಹೊಡೆದಾಗ 16 ಬರ್ತದೆ. n = 16 ಆಗ್ತದೆ. 16ನೇ ಪದ 78 ಆಗಿರ್ತದೆ. ಮುಂದಿನ ಪ್ರಶ್ನೆ 5, 10, 15 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕು. ಇಲ್ಲಿ ಮೊದಲನೇ ಪದ a = 5 ಅದ. ಸಾಮಾನ್ಯ ವ್ಯತ್ಯಾಸ d = 10 - 5 ಅಂದಾಗ 5 ಬರ್ತದೆ. ಪದಗಳ ಸಂಖ್ಯೆ 20 ಅದ. Sn ಕಂಡುಹಿಡಿಯಬೇಕು. ಈಗ ಸಮಾಂತರ ಶ್ರೇಣಿ ಎನ್ನೇ ಪದವನ್ನು ಕಂಡು ಸೂತ್ರ Sn = n/2 × 2a + n - 1 × d. ಈಗ ಬೆಲೆಗಳನ್ನು ತುಂಬೋಣ. Sn = n ಅಂದ್ರೆ 20, 20/2 ಆಗ್ತದೆ. × 2 × a ಅಂದಾಗ 5 ಆಗ್ತದೆ, ಪ್ಲಸ್ n ಅಂದ್ರೆ 20 ಅದ, 20 - 1 × d ಅಂದ್ರೆ 5 ಅದ, × 5. Sn = 20/2 ಅಂದಾಗ 2 1 2 5 10 20 10 ಬರ್ತದೆ. ನಂತರ 2 5 10 ಪ್ಲಸ್ 20ರಲ್ಲಿ 1ಅನ್ನು ಕಳೆದಾಗ 19 19 1 5 ಆಗ್ತದೆ. ನಂತರ Sn = 10 × 10 19 5 95 95ರಲ್ಲಿ 10 ಕೂಡಿಸಿದಾಗ 105 105 × 10 1050. Sn = 1050 ಆಗ್ತದೆ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳು. ಮೊದಲ 20 ಸ್ವಾಭಾವಿಕ ಸಂಖ್ಯೆ ಅದು 1 2 3 4 5 6 7 20ರವರೆಗೆ ಅವುಗಳನ್ನ ಕಂಡುಹಿಡಿಯಬೇಕು. ಆಗ Sn = ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಸೂತ್ರ Sn = n × n + 1/2 ಅದ. ಅಂದ್ರೆ 20 ಸ್ವಾಭಾವಿಕ ಅಂದಾಗ n = 20 ಆಗ್ತದೆ. ಅವಾಗ ಸೂತ್ರದಲ್ಲಿ ತುಂಬಿದಾಗ Sn = 20 × 20 + 1 ಆಗ್ತದೆ, /2 ಆಗ್ತದೆ. ನಂತರ 20 20ರಲ್ಲಿ 1 ಕೂಡಿಸಿ 21/2 ಇಲ್ಲಿ ಕಟ್ತಾ ಹೊಡೆದಾಗ 2 1 2 10 10 × 20 ಅಂದಾಗ 210. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 210 ಆಗ್ತದೆ. ಇನ್ನು an = 2n + 1 ಆದರೆ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನ ಬರೆಯಿರಿ. ಇಲ್ಲಿ an = 2n + 1 ಅದ. ಅಂದ್ರೆ n ಅಂದ್ರೆ
ಈ n ಜಾಗದಾಗ ಒಂದನ್ನು ತುಂಬಿದಾಗ a1 = 2 × 1 + 1 ಅಂದಾಗ 2 1 2 2 1 ಕೂಡಿಸಿದಾಗ 3 ಬರ್ತದ. ಇನ್ನು n = 2 ತುಂಬಿದಾಗ a2 = 2 2 4 4 + 1 ಅಂದಾಗ 5 ಆಗ್ತದ. ಇನ್ನು n = 3 ತುಂಬಿದಾಗ a3 = 2 3 6 6 1 ಕೂಡಿಸಿದಾಗ 7 ಆಗ್ತದ. ಆ ಪದಗಳು 3 5 8 ಆಗ್ತಕ್ಕಂಥದ್ದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.